ಅವನ ಜೀವನದಲ್ಲಿ ನೆಮ್ಮದಿ ಸುಖ ಎರಡು ಇರಬೇಕು, ಅದು ನಾಶ ಆಗ್ಬಾರ್ದು ಅಂದ್ರೆ ಜ್ಯೋತಿ ಅವನ ಜೀವನದಲ್ಲಿ ಇರಬಾರ್ದು. ಇರ್ಬೇಕು. ಅವಳಿದ್ರೇನೆ ಅಣ್ಣ ನೆಮ್ಮದಿಯಾಗಿರೋದು. ನೀವ್ ಹೇಗ್ ನನ್ನ ಹೆಸರು ಜಪ ಮಾಡ್ತಿದ್ರೋ ಅಣ್ಣನು ಹಾಗೆ ಜ್ಯೋತಿ ಪ್ರೀತಿನ ಜೀವ ಅನ್ಕೊಂಡಿದ್ದಾನೆ. ಜ್ಯೋತಿ ಇಲ್ಲ ಅಂದ್ರೆ ಅವ್ನು ಬದುಕಿರಲ್ಲ. ಏಯ್, ಅದು ನಿನ್ನ ಭ್ರಮೆ. ಭಾವ ಬದುಕಿರ್ಬೇಕು ಅಂದ್ರೆ ಅವಳು ಅವನ ಜೀವನದಲ್ಲಿ ಇರಬಾರ್ದು. ಮಾವ, ನನಗೋಸ್ಕರ ಇವ್ರು ಜಗಳ ಮಾಡೋ ಹಾಗೆ ಆಗ್ತಿದೆಯಲ್ಲ, ಏನ್ ಮಾಡ್ಲಿ? ದಯವಿಟ್ಟು ಅಣ್ಣಂಗೆ ಇನ್ನೊಂದು ಮದ್ವೆ ಮಾಡಿಸೋ ಆಲೋಚನೆನ ಬಿಟ್ಬಿಡಿ. ಅವನ್ ಯಾವತ್ತಿದ್ರು ಜ್ಯೋತಿ ಗಂಡನೇ. ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಾಧ್ಯ ಮಾಡಿ ತೋರಿಸ್ತೀನಿ. ಅದಕ್ಕೆ ಪ್ರಯತ್ನ ಪಟ್ರೆ ನಾನ್ ಸುಮ್ನಿರಲ್ಲ, ಹೇಳ್ತಾ ಇದ್ದೀನಿ. ಪುಟಿ, ಇಂದ್ರ, ಯಾಕಿಬ್ರು ಹೀಗೆ ಕಿತ್ತಾಡ್ತಾ ಇದ್ದೀರಾ? ನೀವಿಬ್ರು ಕಿತ್ತಾಡ್ಲಿ ಅಂತನ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮಿಬ್ರು ಒಂದು ಮಾಡಿದ್ದು. ಭಾವ, ನೀನ್ ಹೇಗ್ ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದೀಯೋ ಹಾಗೆ ನಾನ್ ನೀನ್ ಚೆನ್ನಾಗಿರ್ಬೇಕು ಅಂತ ಬಯಸೋ ತಪ್ಪ. ಮಾವ, ನೀವು ಪುಟಿ, ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಮ್ಮ. ತಾರಾಕ್ನ ಮುಂದೆ ಇಟ್ಕೊಂಡು ನೀವಿಬ್ರು ಒಂದಾಗ್ಬೇಕು ಅಂತ ನಾನು ನಾಟಕ ಮಾಡಿದ್ದು ಏನಕ್ಕೆ ಹೇಳು? ನೀವಿಬ್ರು ಒಟ್ಟಿಗಿರ್ಬೇಕು, ಸಂಸಾರ ಮಕ್ಕಳು ಅಂತ ಖುಷಿಯಾಗಿರ್ಬೇಕು, ಅದನ್ನ ನೋಡಿ ನಾನು ಸಂತೋಷ ಪಡಬೇಕು ಅಂತ. ಅದನ್ನ ಬಿಟ್ಟು ನೀವು ಹೀಗೆ ಕಿತ್ತಾಡ್ಲಿ ಅಂತಲ್ಲ. ಬಾಬಾ, ಅದು ಹಾಗಲ್ಲ. ನೋಡು ಇಂದ್ರ, ನಾವು ಒಂದಾಗೋದ್ರ ಬಗ್ಗೆ ನೀವಿಬ್ರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ನಾನು ಸರಿ ಮಾಡ್ಕೋತೀನಿ. ಈಗ ನೀವಿಬ್ರು ಮನೆಗೆ ಹೋಗಿ ನೀವಿಬ್ರು ಸುಖ ಜೀವನನ ಶುರು ಮಾಡೋದ್ರ ಬಗ್ಗೆ ಹೆಜ್ಜೆ ಇಡಿ.